ಜೀವ ಕೇಳಿಸ್ತಾ? ಹಲೋ, ಏನ್ ನಡೀತಿದೆ ಇಲ್ಲಿ? ರೀ ಸುಮ್ಮನೆ ರೀ, ನೀವು ಗಲಾಟೆ ಮಾಡ್ತಿದ್ರೆ ಒಳಗಡೆ ಏನ್ ನಡೀತಿದೆ ಅಂತ ಕೇಳಿಸೋದಿಲ್ಲ. ನಡಿ ನಡಿ. ಓ, ನೀವಿಬ್ರು ಸೂರ್ಯ ಆರತಿ ಮಾತಾಡೋದನ್ನ ಕದ್ದು ಕೇಳಿಸ್ಕೊಳ್ತಾ ಇದ್ದೀರಾ? ನೋಡು ಪರಿಮಳ, ಈ ರೀತಿ ಬೇರೆಯವ್ರು ಮಾತಾಡೋದನ್ನ ಕದ್ದು ಕೇಳಿಸ್ಕೊಳ್ಳೋದು ತಪ್ಪು. ನಡೀರಿ ನಡೀರಿ ಇಲ್ಲಿಂದ. ರೀ, ಸೂರ್ಯ ಆರತಿ ಲವ್ ಸ್ಟೋರಿ ತುಂಬಾ ಡಿಫ್ರೆಂಟ್ ರೀ. ಮದುವೆ ಆಗಿದ ತಕ್ಷಣ ಇಬ್ರು ಮಕ್ಕಳಿಗೆ ಅಪ್ಪ ಅಮ್ಮ ಆದ್ರು, ಆಮೇಲೆ ಸ್ನೇಹಿತರಾದ್ರು, ಈಗ ಪ್ರೀತಿ ಶುರು ಆಗಿದೆ. ಡಿಫ್ರೆಂಟ್ ಆಗಿದೆ ತಾನೆ? ಇಂಥ ಲವ್ ಸ್ಟೋರಿ ಎಲ್ಲಾದ್ರೂ ಸಿಗುತ್ತಾ? ಬರೀ ನೀನು. ಹಲೋ ಅಪ್ಪ. ಮಾವನ ನೋಡು ಪರಿಮಳ, ಈ ರೀತಿ ಕದ್ದು ಕೇಳಿಸ್ಕೊಳ್ಳೋದನ್ನ ಬಿಡು. ನಿನ್ನ ಲವ್ ಸ್ಟೋರಿ ಕಡೆ ಗಮನ ಕೊಡು. ನಮ್ಮ ಲವ್ ಸ್ಟೋರಿಯಲ್ಲೂ ಇಷ್ಟೇ ಕುತೂಹಲ ಇರುತ್ತೆ. ರಾಕಿ, ಭಾಸ್ಕರ್ ಇಸ್ ವೈಟಿಂಗ್. ಹೋಗು ಹೋಗು. ಮೈ ಡಿಯರ್ ವೈಫ್, ನಡೀರಿ ಹೋಗ. ಬನ್ನಿ. ನಾನೇನೋ ಹೇಳ್ತಿದ್ದೆ ಅಲ್ವಾ ಆರ್ತಿಯವ್ರೆ? ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನೀವು ಮನೇನ ಚೆನ್ನಾಗಿ ನೋಡ್ಕೋತೀರಾ? ಈ ಕರ್ಟನ್ಸ್, ಬೆಡ್ಶೀಟ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ? ತಲೆದಿಂಬನ್ನು ಕೂಡ. ನಾನು ಏನು ಹೇಳ್ತಿದ್ದೀನಿ ಅಂದರೆ, ಏನು? ಸಾಕ್ಷಿ, ಆದಿ, ಇವರಿಬ್ರಿಗೂ ನಿಮ್ಮಂಥ ತಾಯಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅಪ್ಪ ಅಮ್ಮನೂ ಚೆನ್ನಾಗಿ ನೋಡ್ಕೋತೀರಾ? ಸೂರ್ಯ ಅವರೇ, ಟೈಮ್ ಆಯ್ತು, ಮಲ್ಕೊಳ್ಳಿ. ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೀವು ಬಾಯ್ಬಿಟ್ಟು ಹೇಳದೇ ಇದ್ದಿದ್ದನ್ನು ಇವತ್ತು ನಿಮ್ಮ ಮನಸ್ಸು ಹೇಳಿದೆ. ಈ ಕ್ಷಣ ಜೀವನ ಪೂರ್ತಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ಸುಂದರವಾದ ರಾತ್ರಿ ಕಳೆದಿದ್ರೆ ಎಷ್ಟು ಚೆನ್ನಾಗಿರುತ್ತೆ.
ಆರ್ತಿ ಆ ಕರ್ಟನ್ ಹಾಕೋ. ಕರ್ಟನ್ ಹಾಕೋ ಆರ್ತಿ. ಆರ್ತಿ. ಶಶಾಂಕ್, ಹಾ, ನಾನು ಇಷ್ಟು ಬೇಗ ಹೇಳಲ್ಲ. ಇವತ್ತು ಭಾನುವಾರ, ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೊಳಕ್ ಬಿಡು. ದಿನ ಬೇಗ ಎಬ್ಬಿಸ್ತಾ ಇರ್ತೀಯ. ಅಮ್ಮ, ನೀವು ಅವಳು ನಿನ್ ಜೊತೆ ಇರುವಾಗ ಸರಿಯಾಗಿ ನೋಡ್ಕೊಳ್ಳೋ ಯೋಗ್ಯತೆ ಕೂಡ ನಿನ್ಗಿರ್ಲಿಲ್ಲ. ಈಗ ಅವಳು ಬೇರೆಯವ್ರ ಹೆಂಡತಿಯಾಗಿ ಸಂತೋಷವಾಗಿರುವಾಗ ಅವಳು ನೆನಪಾಗ್ತಿದೆ ಅಲ್ಲ ನಿನ್ಗೆ? ಅದು ಕನ್ಸಲ್ಲೇ ಆರ್ತಿ ಬಂದಿದ್ಲು, ಅದಕ್ಕೆ ನನಗೆ ಗೊತ್ತಿಲ್ಲದೆ ಅವಳ ಹೆಸರು ಕನ್ವರ್ಸ್ತಾ ಇದ್ದೆ. ಕನ್ಸು ಅಷ್ಟೇ, ಕನ್ಸಿನ ಲೋಕದಲ್ಲಿ ಬದುಕೋಕ್ಕಾಗಲ್ಲ ಕಣೋ. ಒಂದ್ ಕಾಲದಲ್ಲಿ ನಿನ್ನನ್ನ ತುಂಬಾ ಪ್ರೀತಿಸ್ತಿದ್ದ ಆರ್ತಿ ಇವತ್ತು ಬೇರೆಯವ್ರ ಹೆಂಡತಿ. ಅವಳು ತನ್ನ ಗಂಡ, ತನ್ನ ಮಕ್ಕಳು, ತನ್ನ ಪರಿವಾರದ ಜೊತೆ ಸಂತೋಷವಾಗಿದ್ದಾಳೆ. ಅವಳನ್ನ ಕನ್ಸಲ್ಲೂ ನೆನಪಿಸ್ಕೊಳ್ಳೋದು ತಪ್ಪು. ಅರ್ಥ ಆಯ್ತೇನೋ? ನಿನ್ನೆ ರಾತ್ರಿ ಕುಡಿದ ಅಮಲಲ್ಲಿ ನಾನು ಆರ್ತಿಯವ್ರಿಗೆ ಏನು ಹೇಳಿದ್ನೋ ಒಂದು ನೆನಪಿಗೆ ಬರ್ತಿಲ್ಲ. ಅವ್ರು ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ತಿದ್ರೆ ಅಷ್ಟೇ ಸಾಕು. ಆರ್ತಿಯವ್ರೆ, ಆರ್ತಿಯವ್ರೆ, ನಿನ್ನೆ ನಾನು ಕುಡ್ದಿದ್ದೆ. ಕುಡ್ದ ಜ್ಞಾನದಲ್ಲಿ ನಾನು ನಿಮ್ಮ ಹತ್ರ ಏನೂ ತಪ್ಪಾಗಿ ಮಾತಾಡಿಲ್ಲ ಅಲ್ವಾ? ನೀವು ಕೇಳ್ತಿದ್ದೀರಾ ಅಂದಮೇಲೆ ನಾನು ಹೇಳ್ತೀನಿ, ನೀವು ಹಾಗೆ ಮಾಡಬಾರ್ದಿತ್ತು. ನಾನೇನು ಮಾಡಿದೆ ಆರ್ತಿಯವ್ರೆ? ನೀವು ಊಟ ಮಾಡದೆ ಹಾಗೆ ಮಲಗಬಾರ್ದಿತ್ತು. ಸದ್ಯ ಆರ್ತಿಯವ್ರ ಜೊತೆ ಕೆಡ್ದಾಗ ನಡ್ಕೊಂಡಿಲ್ಲ. ನೀವೇನಾದ್ರೂ ಹೇಳಿದ್ರಾ? ಏನು? ಇಲ್ಲ ಇಲ್ಲ. ಸರಿ, ನನ್ನ ಮಕ್ಕಳನ್ನ ಬಸ್ ಹತ್ರ ಬಿಟ್ಟು ಬರ್ತೀನಿ. ಸರಿ. ಆರ್ತಿಯವ್ರೆ, ನಾನು ನಿಮ್ಗೇನಾದ್ರೂ ನಿನ್ನೆ ರಾತ್ರಿ ಹೇಳಿದ್ನಾ? ಹೇಳಿದ್ರಿ. ಏನು ಹೇಳಿದೆ? ಅದು ನಾನು ಟವಲ್ ಬಿಸಾಕಿದ್ರ ಬಗ್ಗೆ. ಟವಲ್ ಬಗ್ಗೆ ಆಮೇಲೆ ಮಾತಾಡೋಣ ಆರ್ತಿಯವ್ರೆ. ನಾನು ನಿಮ್ಮ ಬಗ್ಗೆ ಏನಾದರೂ ಹೇಳಿದ್ನಾ? ಹೇಳಿದ್ರಿ. ಮಕ್ಕಳ ಬಗ್ಗೆ, ಅಪ್ಪ ಅಮ್ಮನ ಬಗ್ಗೆ ನೀವೆಷ್ಟೊಂದು ಕಾಳಜಿ ತಗೋತೀರಾ ಅಂತ ಹೇಳಿದ್ರಿ. ಆರ್ತಿಯವ್ರೆ, ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಅದಿದ್ದಿದ್ದೆ. ನನ್ನ ನಿಮ್ಮ ಬಗ್ಗೆ ಏನಾದರೂ ಹೇಳಿದ್ನಾ ಅಂತ ಕೇಳ್ತಿದ್ದೀನಿ. ಇಷ್ಟು ಸಣ್ಣ ವಿಷಯನ ನನ್ನಿಂದ ಹೇಳಕ್ಕಾಗ್ಲಿಲ್ವಾ? ಛೇ, ಹೊರಗಡೆ ಹೋಗಿ ಅಣ್ಣಂಗೂ ಭಾಸ್ಕರ್ಗೂ ಮುಖ ಹೇಗೆ ತೋರಿಸ್ಲಿ? ನನ್ನ ಮಕ್ಕಳನ್ನ ಬಸ್ ಹತ್ರ ಬಿಟ್ಟು ಬರ್ತೀನಿ. ಪರಿಮಳಕ್ಕರಾಕಿ ನನಗೆ ಅಡುಗೆ ಮನೇಲಿ ಕಾಯ್ತಿರ್ತಾರೆ. ನಾನು ಅವ್ರಿಗೆ ಹೆಲ್ಪ್ ಮಾಡಬೇಕು. ಇವಾಗ ಹೋಗ್ಬೋದಾ? ವೆರಿ ಬ್ಯಾಡ್ ಐಸೆ, ವೆರಿ ಬ್ಯಾಡ್. ಅಲ್ಲ, 3 ಬಾಟ್ಲಿ ಇಳಿಸಿದ್ಯಾ ಅಂದ್ರೂ ಅತ್ತಿಗೆ ಏನು ಹೇಳಕ್ಕಾಗಿಲ್ಲ ನಿನ್ ಕೈಲಿ. ಶೇಮ್ ಏನೋ ಐಸೆ. ಲವ್ ಸೂರ್ಯ, ನೀನು ಹೀಗೆ ಅಂತ ನಾನು ಅನ್ಕೊಂಡಿರಲಿಲ್ಲ ಕಣು. ನೀನು ಆರ್ತಿಗೆ ವಿಷಯ ತಿಳಿಸ್ತೀಯ ಅಂತ ನಾನು ಕುಡ್ಸಿದ್ವಿ. ಇಲ್ಲ ಅಂದಿದ್ರೆ ನಾವೇ ಕುಡ್ಕೊಂಡ್ಬಿಡ್ತಿದ್ವಿ. ಒಳ್ಳೆ ಸಿಮ್ಮು ತರ ಗರ್ಜನೆ ಮಾಡ್ಕೊಂಡು ತಿರ್ಗಾಡ್ತಿರ್ತೀಯ. ಆದ್ರೆ ಆರ್ತಿ ಅವ್ರ ಮುಂದೆ ಒಂದು ಸಣ್ಣ ವಿಷಯ ಹೇಳಕ್ ಆಗ್ಲಿಲ್ವಲ್ಲ ನಿಮಗೆ? ನಿನ್ನೆ ಐ ಲವ್ ಯು ಹೇಳಿಲ್ಲ. ಯಾಕಂತೆ ಗೊತ್ತಿಲ್ಲ.
ಆರ್ತಿ ನೀನ್ ಹೇಳಿದ್ ಸರಿನೇ. ನಾನೇನು ಹೇಳಿದೆ? ನಿನ್ನೆ ರಾತ್ರಿ ನೀನ್ ಹೇಳಿಲ್ವಾ ಸೂರ್ಯ ಅವರು ಯಾವುದೇ ವಿಷಯ ಹೇಳೋದಕ್ಕೂ ತುಂಬಾ ಸಮಯ ತಗೊಳ್ತಾರೆ ಅಂತ. ಕಡೆಗೂ ಅವ್ರ ಮನ್ಸಿನಲ್ಲಿರೋ ವಿಷಯ ನಿಂಗೆ ಹೇಳಿಲ್ಲ. ರಾತ್ರಿ ಐ ಲವ್ ಯು ಹೇಳಿದ್ರ ನಿಂಗೆ? ನನ್ನ ಮರ್ಯಾದಿನ ಮಣ್ಪಾಲ್ ಮಾಡ್ಬಿಟ್ಟೆ ನೀನು. ಪರಿಮಳನ ಹತ್ರ ಬೆಡ್ಸ್ ಕಟ್ಟಿದ್ದೆ, ಹೋಯ್ತು 5,000 ನಂದು. ಏ ಶೇಮ್ ಆನ್ ಯು, ಫಿಟ್ ಫಾರ್ ನಥಿಂಗ್ ಐಸೆ. ಏನದು ಎಲ್ರು ಏನೋ ಗುಸು ಗುಸು ಅಂತಿದ್ದೀರಾ? ಸೂರ್ಯ, ಈ ವಿಷಯದಲ್ಲಿ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಏನೆಲ್ಲ ಹಾಗೆ ನೋಡ್ತಾ ಇದ್ದೀರಾ? ನಾನು ಈ ಮನೆಗೆ ಹಿರಿಯ, ನಿಮ್ಮೆಲ್ಲರಿಗಿನ್ನ ಜಾಸ್ತಿ ಅನುಭವ ನನಗಿದೆ. ಸೂರ್ಯ, ನೀನು ಟೀ ಕುಡಿದು ನನ್ನ ರೂಮಿಗೆ ಬಾ. ತಗೋ ಸೂರ್ಯ, ಇದನ್ನು ಓದು. ಏನಿದಪ್ಪ? ಮನಸ್ಸಿನ ಮಾತುಗಳು ಅಂದ್ಕೋ. ಇದರಲ್ಲಿ ಕವಿತೆಗಳಿವೆ. ಕೆಲವು ನಾನು ಬರೆದಿದ್ದು, ಮತ್ತೆ ಕೆಲವು ಹೆಸರಾಂತ ಸಾಹಿತಿಗಳು ಬರೆದಿರೋದು. ಇದನ್ನು ಬರೀ ಡೈರಿ ಅನ್ಕೋಬೇಡ ಸೂರ್ಯ. 40 ವರ್ಷಗಳಿಂದ ನಾನು ಕಲೆ ಹಾಕಿರೋ ಸಾಹಿತ್ಯ ಭಂಡಾರ. ಅಪ್ಪ, ನೀವು ಕವಿತೆಗಳನ್ನ ಬರೀತಿದ್ರ? ಐ ಕ್ಯಾನ್ ಬಿಲೀವ್ ಇಟ್. ಪ್ರೀತಿ ಅನ್ನೋ ಸೆಳೆತ ಯಾರನ್ನೂ ಬಿಟ್ಟಿಲ್ಲ ಸೂರ್ಯ. ನಮ್ಮ ಕಾಲದಲ್ಲೂ ಪ್ರೀತಿ ಪ್ರೇಮ ಎಲ್ಲ ಇತ್ತು. ಕೆಲವು ಪ್ರೇಮಿಗಳು ತಮ್ಮ ರಕ್ತದಿಂದ ಪ್ರೇಮ ಪತ್ರ ಬರೆಯೋರು. ಆದ್ರೀಗ ವ್ಯಾಲೆಂಟೈನ್ಸ್ ಡೇ ಅಂತ ಕುಣಿದಾಡ್ತಾರೆ. ಮಾರ್ಕೆಟಲ್ಲಿ ಸಿಗುವ ಒಂದು ಗ್ರೀಟಿಂಗ್ ಕೊಟ್ಟು, ಇಲ್ಲ 4 ಹೂವು ಇರೋ ಬೊಕೆ ಕೊಟ್ಟು ಕೈ ತೊಳ್ಕೊಳ್ತಾರೆ. ಆದ್ರೆ ಅವುಗಳಲ್ಲಿ ಮನಸ್ಸಿನ ಅನಿಸಿಕೆಗಳು ಏನಿರ್ತವೆ ಹೇಳು? ಈ ಕಾವ್ಯಗಳಲ್ಲಿ ಬರೆದಿರೋ ಒಂದೊಂದು ಪದದಲ್ಲೂ ಯಾರದೋ ಮನಸ್ಸಿನ ಮಾತುಗಳಿವೆ. ಸೂರ್ಯ, ನಿನ್ನ ಭಾವನೆಗಳನ್ನ ಹಂಚ್ಕೋಬೇಕು. ಸಮಯ ವ್ಯರ್ಥ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇದನ್ನು ಚೆನ್ನಾಗಿ ಓದ್ಕೋ. ನಿನ್ನ ಭಾವನೆಗಳನ್ನ ಆರ್ತಿ ಜೊತೆ ಹಂಚ್ಕೋ. ಥ್ಯಾಂಕ್ ಯು ಅಪ್ಪ. ಅಮ್ಮ, ನಿಮ್ಮ 30ನೇ ವರ್ಷದ ಆ್ಯನಿವರ್ಸರಿ ಬರ್ತಾ ಇದೆ. 25ನೇ ವರ್ಷದ ಆ್ಯನಿವರ್ಸರಿನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಅದಾಗಲಿಲ್ಲ. ಅದೆಲ್ಲ ಏನು ಬೇಕಾಗಿಲ್ಲ. ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಆ ದಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ರಾಯ್ತು. ಸರಿ, ಶಕುಂತಲಾ ಅತ್ತೆನ ಬರಕ್ಕೆ ಹೇಳ್ತೀನಿ. ಶಶಾಂಕ್, ಅವಳ್ಯಾಕೋ ಬರಕ್ಕೆ ಹೇಳ್ತಿದ್ಯಾ? ಯಾಕೆ ಅಂದ್ರೆ ನನ್ನ ಮದುವೆಗೆ ಮುಂಚೆ ಅವರು ನೋಡಿದ್ದು, ಅದಾದ್ಮೇಲೆ ಅವ್ರು ಬರೋದ್ ಬೇಕಾಗಿಲ್ಲ ಅಷ್ಟೇ. ಯಾಕೆ ಬೇಡ ಅಂದೆ. ಅಮ್ಮ, ನಾನು ಹೈಸ್ಕೂಲೆಲ್ಲ ಓದಿದ್ದು ಅವ್ರ ಮನೇಲಿ ಇದ್ಕೊಂಡೆ. ಅವ್ರು ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದೆಲ್ಲ ನಂಗೆ ನೆನಪಿದೆ. ಅವಳು ಬರೋದ್ ಬೇಕಾಗಿಲ್ಲ. ಅವ್ರು ಬಂದ್ರೆ ನಿಮ್ಗೆ ನಮ್ಮ ಪ್ರಾಬ್ಲಮ್ಮು? ಅವಳು ಬಾಯಿ ಸರಿ ಇಲ್ಲ ಕಣೋ. ಯಾವಾಗ ಏನ್ ಮಾತಾಡ್ಬೇಕು ಅಂತ ಯೋಚನೆ ಕೂಡ ಮಾಡ್ದೆ ಮಾತಾಡ್ತಾಳ ಅವಳು. ನನಗೆ ಅವ್ರನ್ನ ನೋಡ್ಬೇಕು ಅನ್ನಿಸ್ತಾ ಇದೆ, ಕರಿತೀನಿ. ನಿಮಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ ನನ್ನ. ಅದಕ್ಕೆ ಅವಳು ಮಗ ಸತ್ತಾಗ ನಾವು ಸಹಾಯ ಮಾಡಿಲ್ವಾ? ಅಮ್ಮ, ಅವ್ರು ನನಗೆ ಕೊಟ್ಟಿರೋ ಪ್ರೀತಿನ ದುಡ್ಡಿಂದ ಅಳತೆ ಮಾಡಕ್ಕಾಗತ್ತಾ? ನಿನ್ನ ಆರೋಗ್ಯ ಸಮಸ್ಯೆ ಎಲ್ಲ ಬಗೆಹರಿತಲ್ವಾ? ಮುಂದೇನ್ ಮಾಡ್ಬೇಕು ಅಂತಿದ್ಯಾ? ನಾ ಇಲ್ಲಿರೋದು ನಿಮಗೆ ಕಷ್ಟ ಆಗ್ತಾ ಇದೆಯಾ? ಭವಿಷ್ಯದ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ ನೀನು? ಕಾಳಜಿಯಿಂದ ಹೇಳ್ತಾ ಇದ್ದೀರೋ, ಸಾಗಕ್ಕೆ ಹೇಳ್ತಾ ಇದ್ದೀರೋ? ಅದನ್ನ ಅರ್ಥ ಮಾಡ್ಕೊಳ್ಳೋದು ನಿನಗ್ ಬಿಟ್ಟಿದ್ದು. ಮಗ ದೂರ ಇರ್ಲಿ ಅಂತ ಬಯಸೋ ಮೊದಲನೇ ತಾಯಿ ನೀವೇ ಅನ್ಸತ್ತೆ. ನಿನ್ನಂತ ಮಗನನ್ನ ಹೆತ್ತ ಮೊದಲನೇ ತಾಯಿ ನಾನು ಅಂತ ನನಗೂ ಅನ್ನಿಸ್ತಾ ಇದೆ ಕಣೋ.
ಅಂಥದ್ದು ಏನಮ್ಮ ಮಾಡಿದ್ದೀನಿ ನಾನು? ಏನ್ ಮಾಡಿದ್ಯಾ ಅಂತ ಹೇಳ. ಜೀವನಕ್ಕೊಂದು ದಾರಿ ಹುಡ್ಕೋ. ಮೊದಲು ಇಲ್ಲಿಂದ ತೊಲಗು. ಅದ್ ನಿನಗೆ ಅರ್ಥ ಆಗಿದ್ರೆ ಒಳ್ಳೇದು. ಇದು ನನ್ನ ಮನೆ. ನನ್ನ ಹೆಸರಲ್ಲಿದೆ, ಸ್ವಯಾರ್ಜಿತ. ನೀನ್ ಇನ್ನೂ ಹೆಚ್ಚು ರಗಳೆ ಮಾಡಿದ್ರೆ ಮೂರನೇ ಹೆಸರಿಗೆ ಬರೆದು ಕೈ ತೊಳ್ಕೊಂಡು ಕೂತ್ಕೋತೀನಿ. ಮನೆ ಯಾವಾಗ ನನ್ನ ಹೆಸರಿಗಾಯ್ತು ಅಂತ ಯೋಚನೆ ಮಾಡ್ತಿದ್ಯಾ? ನೀನ್ ಯಾವತ್ತು ವಾಪಸ್ ಬಂದು ನಿನ್ನ ಅಪ್ಪನ ಬುಟ್ಟಿಗೆ ಹಾಕೊಂಡ್ಯೋ ಅವತ್ತೇ ನಾನು ಅನ್ಕೊಂಡೆ ನೀನ್ ಯಾವತ್ತಿದ್ರೂ ನಮ್ಗೆ ತೊಂದರೆ ಕೊಡ್ತೀಯ ಅಂತ. ಅವತ್ತೇ ತೀರ್ಮಾನ ಮಾಡಿ ಮನೇನ ನನ್ನ ಹೆಸರಿಗೆ ಮಾಡ್ಕೊಂಡೆ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯಾರು ಮಾತಾಡ್ತಿರೋದು? ಅತ್ತೆ, ನಾನು ಶಶಾಂಕ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಯಾವ ಶಶಾಂಕು? ನನ್ಗೆ ಯಾರು ಗೊತ್ತಾಗ್ತಾ ಇಲ್ಲ. ನಿಮ್ ಜೊತೆ ಶ್ಲೋಕ ಹೇಳ್ತಾ ಇದ್ದಿದ್ ನಾನೊಬ್ನೇ. ಗೊತ್ತಿಲ್ಲ ಅಂತ ಸುಳ್ಳೆಲ್ಲ ಹೇಳಾಗಿಲ್ಲ. ಅತ್ತೆ, ನಾನು ಶಶು. ನಮ್ಮ ಅಣ್ಣ ಸತ್ತಿನ ಮಗ ಶಶಾಂಕ. ಏನ್ ಇದ್ದಕ್ಕಿದ್ದ ಹಾಗೆ ಈ ಅತ್ತೆ ನೆನಪಾಗ್ಬಿಟ್ಟಿದ್ದಾಳೆ ನಿನಗೆ? ಸಾರಿ 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 ಸಾರಿ. ಯಾಕೋ? ಇಷ್ಟು ವರ್ಷ ನಿಮಗೆ ಫೋನ್ ಮಾಡಿಲ್ವಲ್ಲ, ಅದಕ್ಕೆ. ರೆಕ್ಕೆ ಬಲಿಯ ತಕ್ಕನೇನಪ್ಪ, ಅಪ್ಪ ಅತ್ತೆ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲ. ಆಮೇಲೆ ಅದ್ರ ಪಾಡಿಗೆ ಅದ್ ಹಾರ್ಕೊಂಡು ಹೋಗತ್ತೆ. ಈಗೇನು ಫೋನ್ ಇಡ್ಲಾ? ಇಡು ನೋಡೋಣ, ಕೆನ್ನೆ ಮೇಲೆ ಹಾಕ್ತೀನಿ. ಇದು ನಮ್ಮ ಅತ್ತೆ ಶಕ್ಕು. ಸ್ಕೂಲ್ ಮುಗಿಸ್ಕೊಂಡು ಹೋದ್ಮೇಲೆ ಈ ಅತ್ತೆ ಸತ್ತಿದಾಳೋ ಬದುಕಿದಾಳೋ ಅಂತ ಕೂಡ ತಿರುಗಿ ನೋಡ್ಲಿಲ್ಲ ನೀನು. ಹಾಗೇನಿಲ್ಲ, ನೀ ತೋರಿಸಿದ ಹುಡುಗಿನ ಮದುವೆ ಆಗ್ಲಿಲ್ಲ ಅಂತ ನೀನ್ ನನ್ನ ಮದುವೆಗೆ ಬರ್ಲಿಲ್ಲ. ನಮಗೂ ಬೇಜಾರಾಗಿತ್ತು, ಅದಕ್ಕೆ. ಹೋಗ್ಲಿ ಬಿಡು. ನೀನ್ ಹೆಂಡತಿ ಏನವಳ ಹೆಸರು? ಆರ್ತಿ. ಆರ್ತಿನೋ ಭಾರ್ತಿನೋ, ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ನೋಡಕ್ಕಲ್ವೋ, ನಿನ್ ಜೊತೆ ಮನೆಯವ್ರ ಜೊತೆ ಹೊಂದ್ಕೊಂಡು ಹೋಗ್ತಿದ್ದಾಳ ಅಂತ ಕೇಳ್ದೆ. ಏನು ಎಲ್ಲ ಫೋನಲ್ಲೇ ಹೇಳ್ಬಿಡ್ಬೇಕಾ? ಇನ್ನೇನ್ ಮಾಡ್ಲಿ, ನೀನಂತೂ ನಮ್ಮ ಮನೆ ಕಡೆ ಬರೋದಿಲ್ಲ. ಇನ್ ನಮ್ಮಣ್ಣ ನನ್ನನ್ನು ಮರ್ತೇ ಬಿಟ್ಟಿದ್ದಾನೆ. ಹಾಗೇನು ಇಲ್ಲ ಅತ್ತೆ, ನಾನೀಗ ನಿಮ್ಮನ್ನ ಇಲ್ಲಿ ಕರೆಯೋದಕ್ಕೆ ಫೋನ್ ಮಾಡಿದ್ದು. ಏನಪ್ಪ ವಿಶೇಷ? ಗಂಡ್ಮಗು ಹುಟ್ಟಿದಾನಾ? ಮಗನ್ಗೀಗ 6 ವರ್ಷ. ಉಪನಯನನಾ? ಇಲ್ಲ. 2ನೇ ಮಗುನಾ? ಸೀಮಂತನಾ? ನಾನು ಏನು ಹೇಳೋದಿಲ್ಲ. ಇಲ್ಲಿಗೆ ಬಂದ್ಮೇಲೆ ನಿನಗೆಲ್ಲ ಗೊತ್ತಾಗ್ಬೇಕು. ಎಲ್ಲ ಸರ್ಪ್ರೈಸ್. ನಿಮ್ಮ ಅಮ್ಮನ್ ನನ್ ಕಂಡ್ರೆ ಅಷ್ಟಕ್ಕಷ್ಟೇ. ಅದೆಲ್ಲ ಬಗೆಹರ್ಸೋಣ, ನೀನಿಲ್ ಬಾ. ನಾನು ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು. ಆರಾಮವಾಗಿ ಕೂತ್ಕೊಂಡು ಮಾತಾಡೋಣ. ಬರ್ದೆ ಮಾತ್ರ ಇರಬೇಡ, ನನಗೆ ತುಂಬಾ ಬೇಜಾರಾಗತ್ತೆ. ಸರಿಯಪ್ಪ, ಬರ್ತೀನಿ. ಇಷ್ಟೊಂದು ಕರೀತಿದ್ಯಾ ಅಂದ್ಮೇಲೆ ಬರಕ್ಕಾಗಲ್ಲ ಅನ್ನಕ್ಕಾಗತ್ತಾ? ಬರ್ತೀನಿ. ನೀವು ಊರಿಗೆ ಬರೋದಿನ ಫೋನ್ ಮಾಡೋ, ನಾನೇ ಬಸ್ ಸ್ಟ್ಯಾಂಡಿಗೆ ಬಂದು ಕರ್ಕೊಂಡ್ಬರ್ತೀನಿ. ಯಾವುದಕ್ಕೂ ಫೋನ್ ಮಾಡ್ತೀನಿ. ಸರಿ.
ಶಕುಂತ್ಲನ ಕರ್ಸೋದ್ ಬೇಡ ಅಂತ ಹೇಳಿದ್ನಲ್ವಾ ನಾನು? ಹೇಳಿದ ಮಾತು ಕೇಳಲೇಬೇಕು ಅಂತೇನಿಲ್ವಲ್ಲ. ಏನ್ ನಡ್ಸಿದ್ಯಾ ನೀನು? ನಥಿಂಗ್. ಆರ್ತಿ ವಿಷಯನ ಬಯಲ್ ಮಾಡ್ಬೇಕು ಅಂತಿದ್ಯಾ? ಯಾವ ವಿಷಯ? ಆರ್ತಿ ವಿಧವೆ ಅಲ್ಲ, ಡಿವೋರ್ಸಿ ಅನ್ನೋದು. ಈ ತರ ಬೇರೆ ಒಂದು ಪಾಯಿಂಟ್ ಇದೆಯಾ? ನನಗಿದೆಲ್ಲ ಗೊತ್ತೇ ಇಲ್ಲ. ಶಶಾಂಕ್, ಆರ್ತಿ ಜೀವನ್ ಜೊತೆ ಆಟ ಆಡ್ಬೇಡ ನೀನು. ಮಾ ಪ್ಲೀಸ್, ವಿಲನ್ ತರ ನೋಡ್ಬೇಡ, ನನ್ನ ಮಗನ್ ತರ ನೋಡು. ಶಕುಂತಲಾ ಅತ್ತೆ ನೋಡಿ ಬಹಳ ವರ್ಷಗಳಾಗಿತ್ತು, ನೋಡ್ಬೇಕು ಅನ್ನಿಸ್ತಾ ಇತ್ತು, ಅದಕ್ಕೆ ಬರಕ್ ಹೇಳಿದೀನಿ. ಅವಳನ್ನ ನೋಡ್ಬೇಕು ಅಂತ ಅನ್ಸಿದ್ರೆ ನೀನೇ ಅಲ್ಲಿಗೆ ಹೋಗ್ಬೇಕಾಗಿತ್ತು ಕಣ. ಅಪ್ಪ ಫೋನ್ ಮಾಡಿ ಇಲ್ಲಿ ಕರಿ ಅಂದ್ರು ಕರೆದೆ. ಸುಳ್ಳು ಹೇಳ್ಬೇಡ ನೀನು. ನಿನಗೆ ನನ್ ಮೇಲೆ ನಂಬಿಕೆ ಇರ್ಬೇಕು, ಇಲ್ಲ ಅಪ್ಪನ ಮೇಲೆ ನಂಬಿಕೆ ಇರ್ಬೇಕು. ಇಬ್ಬರನ್ನೂ ನಂಬಲ್ಲ ಅಂದ್ರೆ ಹೇಗೆ?